ಓಂ ನಮ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಪ್ರತಿದಿನ ಕರೆಗಳು ಬರ್ತವೆ, ಹೊಸ ಕರೆಗಳು. ಎಲ್ಲರದು ಒಂದ್ರೆ ತೊಂದರೆ. ಏನಪ್ಪ ತೊಂದರೆ ಅಂದ್ರೆ ಮಾಟ ಮಂತ್ರ, ವಾಮಾಚಾರ, ಭಾನಾಮತಿ, ಕುಟ್ಟಿ ಚಾತನ್, ಅದರಲ್ಲೂ ತುಂಬಾ ಹೆಚ್ಚು ಅಂದ್ರೆ ಚೌಡಿ ಪ್ರಯೋಗಗಳು. ವಶೀಕರಣ ಮಾಡಿಬಿಟ್ಟಿದ್ದಾರೆ ಗುರುಗಳೇ ಅಂತ ಕೆಲವರು, ಇನ್ನು ಕೆಲವರು ಕಟ್ಟಾಕ್ಬಿಟ್ಟಿದ್ದಾರೆ ಗುರುಗಳೇ ಅಂತ ಕೆಲವರು. ಮೊನ್ನೆ ಒಬ್ರು ಕರೆ ಮಾಡಿದ್ರು ನೋಡಿ. ಅವರೊಬ್ರು ತಾಯಿ, ಮಕ್ಕಳು ಒಂದು 10 ವರ್ಷದೊಂದು ಮಗು, 7 ವರ್ಷದೊಂದು ಮಗು. ತಾಯಿಗೂ ಸುಸ್ತಾಂಗ್ ಮಾಡ್ಬಿಟ್ಟಿದ್ದಾರೆ. ಅವರು ದುಡಿಯಕ್ ಹೋಗಕ್ ಸಾಧ್ಯ ಇಲ್ಲ. ಹೆಂಗಂದ್ರೆ ಕೆಲ್ಸಕ್ಕೆ ಹೋಗ್ಲಿಲ್ದಂಗ್ ಮಾಡ್ಬಿಡ್ತಾರೆ. ಮನೇಲಿ ಎದ್ದು ಅಡಿಗೆ ಮಾಡ್ಲಿಕ್ಕೂ ಕೂಡ ಸಾಕಾಗ್ಬೇಕು, ಅಷ್ಟು ಸುಸ್ತಾಗ್ಬೇಕು. ಆ ಲೆವೆಲ್ ಇಂಟ್ರೆಸ್ಟ್ ಇರಲ್ಲ, ಅಷ್ಟು ಸುಸ್ತಾಗ್ಬಿಡುತ್ತೆ. ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ಬಿಟ್ಟಿದೇನಪ್ಪ ಅನ್ನೋ ಭಾವನೆ. ಯಾಕಂದ್ರೆ ಆತ್ಮಗಳು ಅಷ್ಟು ಪ್ರಯೋಗ ಆಗ್ಬಿಟ್ಟಿರುತ್ತೆ. ಅವ್ರ ಕೆಲವೊಮ್ಮೆ ಅವ್ರ ದೇಹದಲ್ಲೇ ಆತ್ಮಗಳು ಇರ್ತವೆ, ಇನ್ನು ಕೆಲವೊಮ್ಮೆ ಮನೆಯಲ್ಲಿರ್ತವೆ. ಹಂಗೆ ಮಕ್ಕಳಿಗೂ ಕೂಡ ಸುಸ್ತಾಗ್ತಾ ಇದೆ ನೋಡಿ. ದುಡ್ಕೊಂಡು ತಿನ್ನೋರು, ಬಡವರಿಗೆ ಹಿಂಗೆಲ್ಲ ಮಾಡಿಬಿಟ್ರೆ ಹೆಂಗೆ? ನಾವು ಹೇಳಿದ ದೇವಾಲಯಗಳಿಗೆ ಹೋಗ್ಲಿಕ್ಕೂ ಕೂಡ ನೋಡಿ ಒಂದಿಷ್ಟು ಖರ್ಚಾಗುತ್ತಲ್ಲ, ಖರ್ಚಿಗಾದ್ರೂ ಬೇಕಲ್ವಾ? ಬಸ್ ಫ್ರೀ ಇದೆ, ಓಕೆ, ಖರ್ಚಿಗಾದ್ರೂ ಬೇಕಲ್ವಾ? ನೋಡಿ, ಬಡವರಿಗೆ ಹಿಂಗ್ ಮಾಡ್ಬಿಟ್ರೆ ಅವ್ರು ಯಾವ ರೀತಿ ಹೋರಾಡ್ಬೇಕು ಈ ಮಾಟ ಮಂತ್ರದ ವಿರುದ್ಧ? ಯಾರಾದ್ರೂ ಶಾಸ್ತ್ರಿಗಳ ಹತ್ರ ಹೋಗಿ ತೆಗೀರಿ ಅಂದ್ರೆ ಇಷ್ಟು ದುಡ್ಡು ಅಂತ ಚಾರ್ಜ್ ಮಾಡ್ಬಿಡ್ತಾರೆ. ದುಡ್ಡು ಕೊಡ್ಲಿದ್ರಂತ ಅವ್ರು ತೆಗಿಯೋ ಸಾಧ್ಯತೆ ತೀರಾ ಕಡಿಮೆ ಅಥವಾ ಇಲ್ವೇ ಇಲ್ಲ. ನೋಡಿ, ಮಕ್ಕಳಿಗೂ ಸುಸ್ತಾಗ್ತಾ ಇದೆ, ತಾಯಿಗೂ ಸುಸ್ತಾಗ್ತಾ ಇದೆ. ಇಡೀ ಒಂದು ಕುಟುಂಬವನ್ನೇ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ. ಯಾವ ಮಾಂತ್ರಿಕ ಇಂಥ ಬಡವ್ರ ಮೇಲೆಲ್ಲ ಪ್ರಯೋಗ ಮಾಡ್ತಾನೆ? ಅವನಿಗೆ ಬೇಕಾದ 1000-2000 ಆಸೆಗೋಸ್ಕರ ಈ ರೀತಿ ಒಂದು ಕುಟುಂಬವನ್ನೇ ನಾಶ ಮಾಡಕ್ ಹೊಂದ್ಬಿಡ್ತಾರೆ ನೋಡಿ. ಇದೆಲ್ಲದಕ್ಕೂ ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿರೋ ಉದ್ದೇಶನೇ ಇದು. ಎಲ್ಲರೂ ಈ ಮಾಟ ಮಂತ್ರ, ವಾಮಾಚಾರ ದೋಷಗಳಿಂದ ಹೊರಗೆ ಬರಬೇಕು. ಇದೆಲ್ಲದಕ್ಕೂ ಸಿಂಪಲ್ ಪರಿಹಾರಗಳನ್ನು ಹೇಳ್ಕೊಡ್ತೇನೆ, ಸರಳ ಪರಿಹಾರಗಳು. ಯಾವುದು ಅಷ್ಟಾಗಿ ಖರ್ಚಾಗಲ್ಲ. ಕೆಲವು ದೇವಾಲಯಗಳಿಗೆ ಕಳಿಸ್ತೇನೆ, ಹೋಗಿ 1-2 ದಿನ ಇದ್ದು ಬಿಡಿ. ಅಲ್ಲಿ ಶಕ್ತಿ ಬಂತು ಅನ್ಸಿದ್ರೆ 1 ವಾರ ಇದ್ದು ಬಿಡಿ. ಅಲ್ಲಿ ಪ್ರಸಾದ ಫ್ರೀ ಇರುತ್ತೆ, ಉಳ್ಕೊಳಕ್ಕೂ ವ್ಯವಸ್ಥೆ ಇದೆ. ಇಷ್ಟೆಲ್ಲ ಮಾಡಿ ಅನುಕೂಲ ಹೇಳ್ಕೊಡ್ತೇನೆ. ದುಡ್ಡು ಕೂಡ ಬಹಳ ಖರ್ಚಾಗಲ್ಲ. ಹಿಂದಿನ ವಿಡಿಯೋಗಳನ್ನು ನೋಡಿ, ಏನ್ ಮಾಡ್ಬೇಕು ಮಾಟ ಮಂತ್ರ ವಿರುದ್ಧ ಹೋರಾಡ್ಲಿಕ್ಕೆ ಅಂತ ತಿಳಿತದೆ. ಸಾಕಷ್ಟು ಜನ ನಾನು ಹೇಳಿದ ಆ ಮಂತ್ರಗಳನ್ನು ಕಲ್ತಿದ್ದೀರಾ ಅಂತ ತಿಳಿಸಿದ್ದೀರಾ. ಆ ಮಂತ್ರಗಳನ್ನ ಧ್ಯಾನ ಕೂಡ ಮಾಡ್ತಾ ಇದ್ದೀರಾ. ನನಗೆ ಖುಷಿ ಆಗ್ತದೆ ನೋಡಿ. ಬಡವರಾದ್ರೆ ನಿಮ್ ಕೈಲಿ ದುಡ್ಡು ಖರ್ಚು ಮಾಡಕ್ಕಾಗಲ್ಲ ಅನ್ನೋದಾದ್ರೆ ಒಂದೇ ಕೆಲಸ ಮಾಡಿ, ನಾ ಹೇಳೋ ಧ್ಯಾನಗಳನ್ನು ಮಾಡ್ಬಿಡಿ. ಒಂದು ಆಚರಣೆ ನಾನು ಏನು ಹಿಂದೆ ಹೇಳಿದ್ದೆ ನೋಡಿ. ಈ ಗ್ರಹಣದ ದಿನಗಳನ್ನು ಬಿಟ್ಟಿರ್ತೀನಿ, ಆ ವಿಡಿಯೋಗಳನ್ನ, ಅಥವಾ ಹಿಂದಿನ ದಿನ ಆದ್ರೂ ಬಿಟ್ಟಿರ್ತೀನಿ, ಅಮಾವಾಸ್ಯೆ ದಿನ ಬಿಟ್ಟಿರ್ತೀನಿ. ಅದನ್ನ ಹುಡುಕೊಂಡು ನೋಡ್ಬಿಡಿ, ಏನ್ ಮಾಡ್ಬೇಕಂತ ತಿಳಿಸಿರ್ತೇನೆ. ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ರಿವರ್ಸಲ್ ಮಂತ್ರ ಅಂತ ಬಿಟ್ಟಿದ್ದೇನೆ. ಅವೆಲ್ಲ ನೋಡಿ ವಿಡಿಯೋಗಳನ್ನ, ನಿಮ್ಗೆ ಏನ್ ಮಾಡ್ಬೇಕಂತ ತಿಳಿಯುತ್ತೆ. ಇಷ್ಟು ಮಾಡಿದ್ರೆ ಸಾಕು ಆಚರಣೆ, ಖರ್ಚು ಕೂಡ ಆಗಲ್ಲ. ಇದಕ್ಕೆ ಬೇಕಾದ ಒಂದಿಷ್ಟು ಅಂಶಗಳು ಏನ್ ಬೇಕಪ್ಪ ಐಟಮ್ ಅಂದ್ರೆ ಬಿಳಿ ಸಾಸಿವೆ, ಕಲ್ಲು. ಅದಕ್ಕಿಂತಲೂ ಹೆಚ್ಚಾಗಿ ಇನ್ನೂ ನೀವು ಹಳ್ಳಿ ಭಾಗದಲ್ಲಿದ್ರೆ ಇನ್ನೂ ಹೆಚ್ಚು ಐಟಮ್ಗಳ ಬಗ್ಗೆ ತಿಳಿಸ್ತೇನೆ. ಅವೆಲ್ಲ ಇದ್ದು ಬಿಟ್ರೆ ನೀವು ನಿಮ್ಮನ್ನು ನೀವೇ ಸೇಫ್ ಮಾಡ್ಕೋಬಹುದು. ಯಾವ ಮಾಂತ್ರಿಕರ ಅವಶ್ಯಕತೆ ಇಲ್ಲ, ನನ್ನ ಅವಶ್ಯಕತೆ ಕೂಡ ನಿಮಗಿಲ್ಲ. ನಿಮ್ಮ ಹೋರಾಟವನ್ನ ನೀವೇ ಶುರು ಮಾಡಿ, ಧ್ಯಾನ ಮಾಡಿ. ಧ್ಯಾನದಿಂದ ಶಕ್ತಿ ಬರ್ತದೆ ನೋಡಿ. ಯಾವಾಗ ನೀವು ದೈವ ಧ್ಯಾನ ಮಾಡ್ತಾ ಸ್ಟಾರ್ಟ್ ಮಾಡ್ತೀರೋ, ನಿಮ್ಮ ಒಳಗೆ ಆತ್ಮಗಳಿದ್ರೆ ಅವು ಕೂಡ ಹೆದರ್ತವೆ. ಅಥವಾ ನಿಮ್ಮ ಮನೆಯಲ್ಲಿ ಆತ್ಮಗಳಿದ್ದಾವೆ, ನಿಮ್ಮನ್ನ ಅಟ್ಯಾಕ್ ಮಾಡಕ್ ಹೆದರ್ತವೆ. ಅಷ್ಟು ಶಕ್ತಿಯನ್ನ, ದೇವರ ಧ್ಯಾನವನ್ನ ಮಾಡಿಬಿಟ್ಟು ಅಷ್ಟು ಶಕ್ತಿಯನ್ನ, ಪಾಸಿಟಿವ್ ವೈಬ್ರೇಷನ್ ಅನ್ನ ನೀವು ತಗೋಬೇಕಾಗ್ತದೆ. ಕುಟುಂಬದಲ್ಲಿ ಯಾರಾದ್ರೂ ನೋಡಿ, ಆ ತಾಯಿ ಹೋರಾಡ್ಲಿಕ್ಕೆ ಬೇಕು.
ಇಲ್ಲದ್ರೆ ಮಕ್ಕಳು ಹಾಳಾಗ್ಬಿಡ್ತಾರೆ. ನೋಡಿ, ಇಷ್ಟೆಲ್ಲ ಒಂದು ಧ್ಯಾನಗಳನ್ನು ಮಾಡಿ ಶಕ್ತಿ ಪಡ್ಕೊಂಬಿಡಿ. ಶಕ್ತಿ ಬರುತ್ತಾ ಅಂದ್ರೆ ಎಸ್, ಬಂದೇ ತೀರುತ್ತೆ. ಧ್ಯಾನದಲ್ಲಿ ಶಕ್ತಿ ಇದೆ. ಆಚರಣೆಗಳನ್ನು ಮಾಡಿ ಇಷ್ಟು ಮಾಡಿದ್ರೆ ನೀವು ಒಂದು ಲೆವೆಲ್ ಸೇಫ್ ಝೋನಲ್ಲಿ ಇರ್ತೀರಾ. ದೇವರ ರಕ್ಷಣೆಯಲ್ಲಿರ್ತೀರಾ. ಭಗವಂತ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಭಗವಂತನ ಅನುಗ್ರಹ ದೊರೀತದೆ. ಇಷ್ಟು ಮಾಡಿ ಹೊರತು ಇನ್ಯಾವುದೋ ಶಾಸ್ತ್ರಿ ಹತ್ರ ಹೋಗಿ ತೆಗೆದು ಬಿಡಿ, ನಾವು ರೊಕ್ಕ ಕೊಡ್ತೇವೆ, ಸಾಲ ಸೂಲ ಮಾಡಿ ರೊಕ್ಕ ಕೊಡಕ್ಕೆ ಹೋಗಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ ಇರೋದೇ ನಿಮಗೋಸ್ಕರ. ನೀವೇನಾದರೂ ಸಲಹೆ ಬೇಕಂದ್ರೆ ನಮಗೆ ಕರೆ ಮಾಡಬಹುದು. ನಾನು ತಿಳಿಸ್ತೇನೆ ಈ ಮಾಟ ಮಂತ್ರ ವಾಮಾಚಾರ ವಿರುದ್ಧ ಹೇಗೆ ಹೋರಾಡೋದು ಅಂತ. ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀವು ಧ್ಯಾನ ಮಾಡೋದು ಕಲೀರಿ, ಕೆಲವು ಆಚರಣೆಗಳನ್ನು ಮಾಡೋದು ಕಲೀರಿ, ಅಷ್ಟೇ ಸಾಕು, ಗೆಲ್ತೀರಾ. ಶುಭವಾಗಲಿ.